85ನೇ ವಯಸ್ಸಿನಾಗೂ ಇಷ್ಟು ಉತ್ಸಾಹದಿಂದ ಬಂದಿದ್ದಾರೆ. ನಿಮಗೊಂದು ರೀತಿ ಹೊಸ ಚೈತನ್ಯ ಇದು. ಅದಕ್ಕೆ ಅವ್ರನ್ನ ರಾಜಹುಲಿ ಅಂತ ಕರಿತೀವಿ ನಾವು. ಕರ್ನಾಟಕದ ರಾಜಹುಲಿ ಅಂದ್ರೆ BS ಯಡಿಯೂರಪ್ಪನವರು. ಅವ್ರಿದ್ರೆ ನಮಗೆ ಕಾರ್ಯಕರ್ತರಿಗೆ ಉತ್ಸಾಹ ಸಿಗುತ್ತೆ. ಅದೇ ರೀತಿ ಕಾರ್ಯಕರ್ತರಿಗೆ ಮತದಾರರಿಗೆ ಅವ್ರ ಕಂಡ್ರೆ ಪ್ರೀತಿ ಅಭಿಮಾನ ಇದೆ. ಶ್ರೀನಿವಾಸ ಶಾಸ್ತ್ರಿಯವರು ಗೆಲ್ತಾರೆ. ನೋಡ್ರಿ, ಯಡಿಯೂರಪ್ಪನವರು ಜನನಾಯಕ. ಅವರು ಆಲ್ಮೋಸ್ಟ್ ಆಲ್ ಒಳ್ಳೆ ರಾಜಕೀಯ ಒಂದು ಸಿಂಹ ಇದ್ದಂಗೆ. ಈ ಸಾರಿ ದಕ್ಷಿಣದಲ್ಲಿ BJP ಅಲೆ ಅಂತೂ ಇದ್ದೇ ಇದೆ. ಕಾಂಗ್ರೆಸ್ ಠೇವಣಿ ಕಳ್ಕೊಳ್ಳೋ ಸ್ಥಿತಿನಲ್ಲಿ ಬಂದಿದೆ ಅಂತ ಈ ಜನ ಸಮೂಹ ತೋರಿಸ್ತಾ ಇದೆ. ಯಡಿಯೂರಪ್ಪ ಬಂದಾರೆ, ನಮ್ಮ ರಾಜಾವಳಿ ಬಂದೈತಿ. ದಾವಣಗೆರೆ ನಿಶ್ಚಿತ ಗೆಲುವು. ಶ್ರೀನಿವಾಸ ದಾಸಗರಪ್ಪನ ಗೆದ್ದು ವಿಧಾನಸಭೆಗೆ ಹೋಗ್ತಾರೆ. ಇದು ನಮ್ಮೆಲ್ಲ ಆಶಯ. ಈ ಸತಿ ಬಲವಾದ ಕಾರಣ BJP. ಬಡವರ ಬಂದು ದಾಸಗರಪ್ಪ ಅವರು ಗೆಲ್ತಾರೆ. ಈ ಸಾರಿ ನಮ್ಮ BJPನ ಅವರು ಗೆಲ್ಲಿಸ್ಕೊಟ್ರೆ ಯಾವ ರೀತಿ ನಮ್ಮ ದಕ್ಷಿಣ ಇಂಪ್ರೂವ್ಮೆಂಟ್ ಆಗುತ್ತೆ, ಮತ್ತೆ ಬಡವರಿಗೋಸ್ಕರ ಎಷ್ಟು ಅವರು ಕೆಲಸಗಳನ್ನು ಮಾಡ್ತಾರೆ ಅಂತ ನಾವು BJP ಗೆಲ್ಸೋ ಮುಖಾಂತರ ನಾವು ತೋರಿಸ್ಕೊಡ್ತೀವಿ ಅಂತ. ಯುವಕರು, ಯುವತಿಯರು, ಹೆಣ್ಮಕ್ಳು ಎಲ್ಲರೂ, ಎಲ್ಲ ವರ್ಗದ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿ ಪರವಾಗಿ ನಿಂತ್ಕೊಂಡರೆ. ಈ ಬಾರಿ ಒಂದು ಇತಿಹಾಸ ಸೃಷ್ಟಿ ಆಗಲಿದೆ. ಭಾರತೀಯ ಜನತಾ ಪಾರ್ಟಿ ಗೆಲುವು ನಿಶ್ಚಿತ. ಈ ಒಂದು ಅಭೂತಪೂರ್ವದ ತಮ್ಮೆಲ್ಲರ ಸಹಕಾರ ನೋಡಿದ್ರೆ ಏಪ್ರಿಲ್ 9ರಂದು ನಡೀತಕ್ಕಂಥ ಚುನಾವಣೆಗೆ ನನ್ನ ಕ್ರಮ ಸಂಖ್ಯೆ 2 ಭಾರತೀಯ ಜನತಾ ಪಾರ್ಟಿಯ ಗುರುತಾಗಿರ್ತಕ್ಕಂಥ ಕಮಲದ ಗುರುತಿಗೆ ತಮ್ಮ ಅಮೋಘವಾದ ಮತವನ್ನ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಅಭಿವೃದ್ಧಿಗೆ ದೃಷ್ಟಿಯಿಂದ ಇಟ್ಕೊಂಡು ತಾವೆಲ್ಲರೂ ಕೂಡ ನನಗೆ ಮತದಾನ ಮಾಡಿ ಆಶೀರ್ವಾದ ಮಾಡಿ ತಮ್ಮ ಸೇವೆಗೆ ಅವಕಾಶ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಜೈ ಜೈ ಕಲ್ಯಾಣ. ಜನಹಿತವನ್ನು ಮರ್ತಿರುವಂತ ಈ ಕಾಂಗ್ರೆಸ್ ಪಕ್ಷಕ್ಕೆ ಪಾಠವನ್ನು ಕಲಿಸುವಂತ ಒಂದು ಅವಕಾಶ ಸಿಕ್ಕಿದೆ. ಈಗಾಗಲೇ 14% ಬಹುಮತ ಅವ್ರಿಗಿದೆ. ಆದ್ರಿಂದ ಪ್ರಯತ್ನ ಮಾಡಿ ನಮ್ಮ ಶ್ರೀನಿವಾಸರನ್ನ ಗೆಲ್ಲಿಸ್ಕೊಡ್ಬೇಕಂತ ಕೈ ಜೋಡಿಸಿ ನನಗೆ ಪ್ರಾರ್ಥನೆ ಮಾಡಿ ನಾನು ಮಾತನಾಡುತ್ತೇನೆ. 95ನೇ ಇಳಿ ವಯಸ್ಸಿನಲ್ಲೂ ಸಹ ಪಕ್ಷದ ಪ್ರಚಾರದಲ್ಲಿ ತೊಡಗಿದ್ದೀರಿ. ನನ್ನ ಕರ್ತವ್ಯ ಮಾಡಬೇಕು, ಬರ್ತಾ ಇದ್ದೇನೆ. ಬರುವಂಥ ದಿವಸಗಳಲ್ಲಿ ಅಧಿಕಾರ ಬರೋದಕ್ಕೂ ಎಲ್ಲ ಪ್ರಯತ್ನಗಳು ಮಾಡ್ತೀನಿ.